ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಪ್ರಸಾದ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಇದನ್ನು ಬ್ರೇಕ್ಫಾಸ್ಟಿಗೆ ಕೂಡ ನೀವು ಮಾಡ್ಕೋಬಹುದು. ನಿಮಿಷದಲ್ಲೇ ದೇವಸ್ಥಾನದ ಪ್ರಸಾದ ಶೈಲಿಯ ಪುಳಿಯೋಗರೆನ ತಯಾರಿಸೋ ವಿಧಾನವನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ. ಈ ಬೌಲಿಗೆ ನಾನು ಹುಣಸೆ ಹಣ್ಣನ್ನು ಹಾಕುತ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಸುಮಾರು ಒಂದು ಅರ್ಧ ಕಪ್ ಆಗೋಷ್ಟು ಹುಣಸೆಹಣ್ಣು ತೊಗೊಂಡಿದ್ದೀನಿ. ಸೊ ನೀವು ಗೊಜ್ಜು ಎಷ್ಟು ಕ್ವಾಂಟಿಟಿಲಿ ಮಾಡ್ಕೋತಿರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಹುಣಸೆ ಹಣ್ಣನ್ನು ಯೂಸ್ ಮಾಡೋದು. ಓಕೆ, ಇದಕ್ಕೆ ನಾನು ಸ್ವಲ್ಪ ನೀರನ್ನು ಕೂಡ ಹಾಕಿ ಇವಾಗ ಒಂದ್ಸಲ ಇದನ್ನು ತೊಳೆದು ನಂತರ ಮತ್ತೆ ಇದನ್ನು ನೆನೆ ಹಾಕ್ತಾ ಇದ್ದೀನಿ. ಸುಮಾರು ಒಂದು 7ರಿಂದ 8 ಗಂಟೆಗಳ ಕಾಲ ನೆನೆ ಹಾಕಿದ್ರೆ ನೀವು ಹುಣಸೆ ಹಣ್ಣನ್ನು ಅದು ಚೆನ್ನಾಗಿ ಮ್ಯಾಶ್ ಆಗಿ ಚೆನ್ನಾಗಿ ಅದು ಇದು ನೆಂದಿರುತ್ತೆ. ಆವಾಗ ನಾವು ಅದರ ಪ್ಯೂರಿನ ನೀಟಾಗಿ ಅದನ್ನು ತಕ್ಕೋಬೋದು. ಸೊ ಫ್ರೆಂಡ್ಸ್, ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ಈಗ ನೋಡಿ, ಇದನ್ನು ಒಂದ್ಸಲ 8 ಗಂಟೆಗಳ ಕಾಲ ನೆನೆ ಹಾಕಿ ನಾನು ಮತ್ತೆ ಅದನ್ನು ಕ್ಯೂಚ್ಕೋತಾ ಇದ್ದೀನಿ. ಸೊ ನೋಡಿ, ಈ ಥರ ಕ್ಯೂಚ್ ಆದ ನಂತರ ಒಂದು ಸ್ಟೈನರ್ ತೊಗೊಳ್ಳೋಣ. ಇದಕ್ಕೆ ಇವಾಗ ನಾವು ಏನು ಕ್ಯೂಚಿರೋ ಅಂತಹ ಹುಣಸೆಹಣ್ಣಿದೆಯೋ ಅದನ್ನು ಹಾಕ್ಕೊಳ್ಳೋಣ. ಓಕೆ, ಅದರಲ್ಲಿ ಹಾಕಿ ಇವಾಗ ನಾವು ಅದರ ಪ್ಯೂರಿನ ಮಾತ್ರ ತೆಗೆದಿಟ್ಕೋಬೇಕು. ತುಂಬಾ ಈಸಿಯಾಗಿ ನೀವು ನಿಮಿಷದಲ್ಲಿ ದೇವಸ್ಥಾನದ ಪ್ರಸಾದ ಶೈಲಿಯ ಪುಳಿಯೋಗರೆನ ತಯಾರಿಸ್ಕೋಬೋದು. ಸುಮಾರು ಜನ ಹೇಳ್ತಾರೆ ದೇವಸ್ಥಾನದಲ್ಲಿ ಪುಳಿಯೋಗರೆ ತುಂಬ ಚೆನ್ನಾಗಿರುತ್ತೆ, ಬಟ್ ನಾವು ಮನೇಲಿ ಮಾಡಿದ್ರೆ ಆ ಟೇಸ್ಟ್ ಬರೋದಿಲ್ಲ ಅಂತ. ಖಂಡಿತ ಈ ವಿಧಾನವನ್ನು ನೀವು ಉಪಯೋಗಿಸೋದ್ರಿಂದ, ಈ ವಿಧಾನದಲ್ಲಿ ನೀವು ಮಾಡೋದ್ರಿಂದ ಪುಳಿಯೋಗರೆನ ಖಂಡಿತ ಆ ದೇವಸ್ಥಾನ ಪ್ರಸಾದ ಶೈಲಿಯಲ್ಲೇ ನೀವು ಮನೆಯಲ್ಲೇ ಪುಳಿಯೋಗರೆನ ತಯಾರಿಸ್ಕೋಬೋದು. ಇಲ್ಲಿ ನಾನು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಸೊ ಈ ಪ್ಯಾನಿಗೆ ಇವಾಗ ನಾವು ಈ ಹುಣಸೆಹಣ್ಣಿನ ಪ್ಯೂರಿ ಇದೆಯಲ್ಲ, ಅದರ ಎಲ್ಲ ನಾವು ನೀಟಾಗಿ ಅದನ್ನು ರೆಡಿ ಮಾಡ್ಕೊಂಡಿರೋವಂಥ ಪ್ಯೂರಿ ಇದೆಯಲ್ಲ, ಅದನ್ನು ಇವಾಗ ನಾನು ಒಂದು ಪ್ಯಾನಿಗೆ ಹಾಕ್ಕೋತಾ ಇದ್ದೀನಿ. ಅದಕ್ಕೆ ಒಂದು 3 ಹಸಿರು ಮೆಣಸಿನ್ಕಾಯಿನ ನಾನು ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ನಾವು ಕುದಿಸ್ಕೋಬೇಕಾಗುತ್ತೆ. ಒಂದು 10 ನಿಮಿಷ ಇದನ್ನು ನಾವು ಸ್ಟವ್ನ ಲೋ ಫ್ಲೇಮ್ ಅಥವಾ ಹೈ ಫ್ಲೇಮ್ ಇಟ್ಕೊಂಡು, ಹೈ ಫ್ಲೇಮ್ ಆದರೆ ಒಂದು 5 ನಿಮಿಷ, ಲೋ ಫ್ಲೇಮ್ ಆದರೆ ಒಂದು 10 ನಿಮಿಷ ಇದನ್ನು ನಾವು ಚೆನ್ನಾಗಿ ಬೇಯಿಸ್ಕೋಬೇಕು. ಓಕೆ, ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ. ಸೊ ಫ್ರೆಂಡ್ಸ್, ಖಂಡಿತವಾಗ್ಲೂ ಇದು ಇನ್ಸ್ಟೆಂಟ್ ಪುಳಿಯೋಗರೆ ರೆಸಿಪಿ. ನೀವು ಮನೆಯಲ್ಲಿ ಇಷ್ಟು ರುಚಿಯಾಗಿರುವಂಥ ಒಂದು ಪುಳಿಯೋಗರೆನ ತಯಾರಿಸ್ಬೋದಾ ಅಂತ ನಿಮಗೆ ಅನಿಸುತ್ತೆ. ಯಾಕೆಂದರೆ ಈ ಥರ ಗೊಜ್ಜನ್ನ ನೀವು ರೆಡಿ ಮಾಡಿ ಇಟ್ಕೊಂಡ್ರೆ ಯಾವಾಗ ಬೇಕಿದ್ರೂ ನೀವು ಪುಳಿಯೋಗರೆನ ಕೇವಲ ನಿಮಿಷದಲ್ಲೇ ನೀವು ತಯಾರಿಸ್ಕೋಬೋದು. ಅಷ್ಟು ಈಸಿಯಾಗಿ ಆಗುವಂತಹ ಒಂದು ಪುಳಿಯೋಗರೆ ರೆಸಿಪಿ ಇದು. ಸೊ ಇವಾಗ ಒಂದು ಪ್ಯಾನಿಗೆ ನಾನು ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಬಿಸಿ ಆಗಲಿ. ಬಿಸಿ ಆದ ನಂತರ ಇದಕ್ಕೆ ನಾನು ಕಡಲೆ ಬೀಜನ ಹಾಕ್ಕೋತಾ ಇದ್ದೀನಿ. ಒಂದು ಅರ್ಧ ಕಪ್ ಆಗೋಷ್ಟು ಕಡಲೆ ಬೀಜ ಉಪಯೋಗಿಸ್ತಾ ಇದ್ದೀನಿ. ಅಂದರೆ ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು, ಜಾಸ್ತಿ ಅಲ್ಲ. ಓಕೆ, ನೀವು ಗೊಜ್ಜು ಜಾಸ್ತಿ ಕ್ವಾಂಟಿಟಿಲಿ ಬೇಕು ಅನ್ನೋದಾದರೆ ಇನ್ನೊಂದು ಸ್ವಲ್ಪ ಕೂಡ ಹಾಕ್ಕೋಬಹುದು. ಈಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಒಂದು ಅರ್ಧ ಆಗಿದೆ ಕಡಲೆ ಬೀಜ ಫ್ರೈ, ಒಂದು ಅರ್ಧ ಆಗಿದೆ ಅಂದಾಗ ನಾವು ಈಗ ಇದಕ್ಕೆ ನಾನು ಗೋಡಂಬಿ ಕೂಡ ಹಾಕ್ಕೋತಾ ಇದ್ದೀನಿ. ಕಡಲೆ ಬೀಜ ಜಾಸ್ತಿ ಬೆಂದ ನಂತರ, ಯಾಕೆಂದರೆ ಜಾಸ್ತಿ ಫ್ರೈ ಮಾಡಿದ್ರೆ ಅದು ನಾವು ಮತ್ತೆ ಬೇರೆ ಇಂಗ್ರೀಡಿಯೆಂಟ್ಸ್ ಹಾಕಿ ಫ್ರೈ ಮಾಡೋ ಅಷ್ಟೊತ್ತಿಗೆ ಕಡಲೆ ಬೀಜ ಕಪ್ಪಗಾಗ್ಬಿಡುತ್ತೆ. ಸೊ ಅರ್ಧ ಬೆಂದಿದೆ ಅಂದಾಗ ನೀವು ಈ ಇಂಗ್ರೀಡಿಯೆಂಟ್ಸ್ಗಳನ್ನು ಆ್ಯಡ್ ಮಾಡ್ತಾ ಬನ್ನಿ. ಈಗ ನಾನು ಗೋಡಂಬಿನ ಸ್ವಲ್ಪ ಫ್ರೈ ಮಾಡಿದ ನಂತರ ಕಡಲೆಬೇಳೆ ಕೂಡ ಹಾಕ್ಕೋತಾ ಇದ್ದೀನಿ. ಅದನ್ನು ಕೂಡ ಇವಾಗ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಸಾಸಿವೆ ಕೂಡ ಒಂದು 1/4 ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕ್ಕೊಳ್ಳೋಣ. ಓಕೆ, ನೋಡಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು. ನೀಟಾಗಿ ಮಿಕ್ಸ್ ಮಾಡಿದ ನಂತರ ಈಗ ಇದಕ್ಕೆ ಉದ್ದಿನ ಬೇಳೆನೂ ಕೂಡ ಹಾಕ್ಕೋತಾ ಇದ್ದೀನಿ. ಯಾಕೆ ಅಂದರೆ ಯಾವಾಗಲೂ ಕೂಡ ನಾವು ದೇವಸ್ಥಾನದಲ್ಲಿ ಪ್ರಸಾದದಲ್ಲಿ ನಾವು ತಿಂದಿರ್ತೀವಲ್ಲ, ಅದರಲ್ಲಿ ಉದ್ದಿನ ಬೇಳೆ, ಕಡಲೆ ಬೀಜ, ಕಡಲೆ ಬೇಳೆ ಇದೆಲ್ಲ ಕೂಡ ಇರುತ್ತೆ. ಹಾಗೆ ಇಲ್ಲಿ ನಾನು ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು 4, ಅದನ್ನು ಕೂಡ ಹಾಕಿ ಇವಾಗ ಫ್ರೈ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಖಂಡಿತವಾಗ್ಲೂ ನಿಮಿಷದಲ್ಲೇ ನೀವು ದೇವಸ್ಥಾನ ಪ್ರಸಾದ ಶೈಲಿಯ ಪುಳಿಯೋಗರೆನ ಹೀಗೆ ಒಂದು ಸಲ ತಯಾರಿಸಿ ನೋಡಿ. ನಾನಿಲ್ಲಿ ಕರಿಬೇವನ್ನ ಉಪಯೋಗಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಕರಿಬೇವು ನಮ್ಮ ಮನೇಲಿ ಹಸಿ ಕರಿಬೇವು ಇರಲಿಲ್ಲ, ಸೊ ಹಾಗಾಗಿ ನಾನು ಒಣ ಕರಿಬೇವನ್ನ ಉಪಯೋಗಿಸ್ತಾ ಇದ್ದೀನಿ. ನೀವು ದಯವಿಟ್ಟು ಹಸಿ ಕರಿಬೇವು ಇದ್ದರೆ ಹಸಿ ಕರಿಬೇವನ್ನೇ ಉಪಯೋಗಿಸಿ. ಓಕೆ, ನಂತರ ಒಂದು ಹಸಿರು ಮೆಣಸಿನ್ಕಾಯಿನೂ ಕೂಡ ನಾನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಒಂದು ಚಿಟಿಕೆಯಷ್ಟು ನಾವು ಅರಿಶಿನ ಕೂಡ ಹಾಕ್ಕೊಳ್ಳೋಣ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ನಾನು. ರುಚಿಗೆ ತಕ್ಕಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ಸೊ ಇವಾಗ ಇದನ್ನು ಒಂದ್ಸಲ ಮಿಕ್ಸ್ ಮಾಡಿಕೊಳ್ಳೋಣ. ಪುಳಿಯೋಗರೆ ರೆಸಿಪಿ ತುಂಬ ಈಸಿಯಾಗಿ ಮಾಡುವಂಥ ಒಂದು ರೆಸಿಪಿನ ನಾನು ಶೇರ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನೀವು ಯಾರಾದರೂ ಖಂಡಿತವಾಗ್ಲೂ ನನ್ನ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ದಲೇ ಇರೋರಿದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ, ಈಗ ನಾನು ಇಲ್ಲಿ ಹುಣಸೆಹಣ್ಣಿನ ಪ್ಯೂರಿನ ನಾವು ರೆಡಿ ಮಾಡ್ಕೊಂಡಿದ್ದೀವಲ್ಲ,
ಅದನ್ನು ನಾನು 1 ಸ್ಪೂನ್ ಆಗುವಷ್ಟು ಹಾಕೋತಾ ಇದ್ದೀನಿ. ಇದಕ್ಕೆ ನಾನು ಅಚ್ಕಾರದ ಪುಡಿನೂ ಕೂಡ ಸೇರಿಸ್ಕೋತಾ ಇದ್ದೀನಿ 1 ಸ್ಪೂನ್ ಆಗುವಷ್ಟು. ಸೊ ನಿಮಗೆ ಖಾರಕ್ಕೆ ಅನುಗುಣವಾಗಿ ನೀವು ಅಚ್ಕಾರದ ಪುಡಿನ ಉಪಯೋಗಿಸ್ಬೋದು. ತುಂಬ ಈಸಿಯಾಗಿ ಮಾಡುವಂಥ ಒಂದು ಗೊಜ್ಜನ್ನು ನಾನು ತಯಾರಿಸಿದ್ದೀನಿ. ಸೊ ಇವಾಗ ಅನ್ನ ರೆಡಿ ಮಾಡಿರೋಂಥ ಅನ್ನಕ್ಕೆ ನಾವು ಗೊಜ್ಜನ್ನು ಹಾಕಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ನಾನಿವಾಗ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ತುಂಬ ಈಸಿಯಾಗಿ ನಮಗೆ ಪುಳಿಯೋಗರೆ, ಅದು ನಿಮಿಷದಲ್ಲೇ ದೇವಸ್ಥಾನದ ಪ್ರಸಾದ ಶೈಲಿಯ ಪುಳಿಯೋಗರೆನ ತಯಾರಿಸ್ಬೋದು. ನೀವು ಹುಣಸೆಹಣ್ಣಿನ ಪ್ಯೂರಿನ ಅದನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ನೀವು ನಿಮಿಷದಲ್ಲೇ ಗೊಜ್ಜನ್ನು, ಪುಳಿಯೋಗರೆ ಗೊಜ್ಜನ್ನು ರೆಡಿ ಮಾಡ್ಕೋಬೋದು. ಇನ್ಸ್ಟೆಂಟ್ ಪುಳಿಯೋಗರೆ ರೆಸಿಪಿ ರೆಡಿಯಾಗಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ, ಬಾಯ್, ಸಿ ಯು, ಟೇಕ್ ಕೇರ್.